ನಿಮ್ಮ ಮಕ್ಕಳು ಕೂಡ ಆಧಾರ್ ಕಾರ್ಡನ್ನು ಹೊಂದಿದ್ದಾರೆ ಅಂದರೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಯಾಕೆ ಅಂದರೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ಏನು ಮಾಡಬೇಕು ಪೂರ್ಣ ಮಾಹಿತಿಯನ್ನು ವಿವರಣೆಯೊಂದಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ದೊಡ್ಡವರ ಅಂದರೆ ಈಗ ಮೇಜರ್ ಆಗಿರೋರು ಅಥವಾ ದೊಡ್ಡವರ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ಈಗೇನು ನಿಮಗೆ 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ನೀವು ಹೊಂದಿದ್ದೀರಾ ಅಂದರೆ ನೀವು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ತುಂಬ ದಿನಗಳಿಂದ ಮಾಹಿತಿ ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೇಟ್ಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊತಾ ಬಂದಿದ್ದಾರೆ. ಆದರೆ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಇರೋರು ಈ ಕೆಲಸ ಕಡ್ಡಾಯವಾಗಿ ಯಾರು ಮಾಡಬೇಕು ಅಂದರೆ ಈಗ ಮಕ್ಕಳಿಗೆ ಅಂಥೇಳಿ 1 ವರ್ಷ 6 ತಿಂಗಳು 5 ವರ್ಷ ಒಳಗಿರುವಂತಹ ಮಕ್ಕಳ ಆಧಾರ್ ಕಾರ್ಡನ್ನು ಮಾಡಿಕೊಟ್ಟಿತ್ತು. ಅದಕ್ಕೆ ಬಾಲ ಆಧಾರ್ ಅಂತ ನಾವು ಕರಿತಾ ಇದ್ವಿ. ಓಕೆನಾ, ಬಾಲ್ ಆಧಾರ್ ಅಂತ ನಾವೇನು ಕರಿತಾ ಇದ್ವಿ, ಬಾಲ ಆಧಾರ್ ಅಂತ ಮಕ್ಕಳಿಗೋಸ್ಕರ ಅಂಥೇಳಿ ಒಂದು ಗುರುತಿನ ಚೀಟಿ ಅಂತ ಮಾಡಿದ್ದು. ಅದರಲ್ಲಿ ಬಯೋಮೆಟ್ರಿಕ್ ಆಗಲಿ, ಬೆರಳಚ್ಚಾಗಲಿ ಅಥವಾ ಕಣ್ಣಿನ ಐರಿಶ್ ಆಗಲಿ ಯಾವುದನ್ನು ಕೂಡ ತಗೊಂಡಿರಲಿಲ್ಲ. 5 ವರ್ಷ ಆದ ನಂತರ ಮಕ್ಕಳು ನಿಮ್ಮ ಮಕ್ಕಳ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ನೀವು ರಿನ್ಯೂವಲ್ ಮಾಡಬೇಕು. ಬಯೋಮೆಟ್ರಿಕ್ ಅಥವಾ ಕಣ್ಣಿನ ಒಂದು ಐರಿಶನ್ನು ಕೊಡುವ ಮೂಲಕ ಮತ್ತೆ ನಿಮ್ಮ ಆಧಾರ್ ಕಾರ್ಡನ್ನು, ನಿಮ್ಮ ಮಕ್ಕಳ ಆಧಾರ್ ಕಾರ್ಡನ್ನು ರಿನ್ಯೂವಲ್ ಕಡ್ಡಾಯವಾಗಿ ಮಾಡಬೇಕಾಗಿದೆ. ನಿಮ್ಮ ಹತ್ತಿರದ ಯಾವುದೇ CAC ಕೇಂದ್ರ ಎಲ್ಲಿ ಬೆರಳಚ್ಚು ಒಂದೇ ಕೆಲವೊಂದೊಂದು ಕಡೆ ಬೆರಳಚ್ಚು ಮಾತ್ರ ಇರುತ್ತೆ, ಎರಡೂ ಇರುವಂತಹ ಫೆಸಿಲಿಟಿ ಇರುವಂತಹ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಆದಷ್ಟು ಬೇಗ ನಿಮ್ಮ ಮಕ್ಕಳ ಬಾಲ್ ಆಧಾರ್ ಕಾರ್ಡಿಂದ ನೀವು ರಿನ್ಯೂವಲನ್ನು ಮಾಡಿಸಿ ಮಾಮೂಲಿಯಾಗಿ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾಗತ್ತೆ. ಮುಂದೆ ನಿಮಗೆ ನಿಮ್ಮ ಮಕ್ಕಳಿಗೂ ಸಹ SSP ಸ್ಕಾಲರ್ಶಿಪ್ ಎಲ್ಲ ಮಾಡಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.